ಮತ್ತು ವೇದಿಕೆ ಮುಂಭಾಗದಲ್ಲಿ ಬಂದಿರೋರು, ಈ ಕಾರ್ಯಕ್ರಮದ ಮುಖ್ಯ ಘಟಕ ನೀವೆಲ್ಲರಿದ್ದೀರಿ. ಆಲ್ ದ ಪಾರ್ಟಿಸಿಪೇಟಿಂಗ್ ಕಾಲೇಜಸ್, all the technical institutions who are here participating, the staff, the faculty and all the students, a very warm, quite literally very warm and good morning to everybody present here today. It is a immense it gives me immense pleasure and it is a matter of immense privilege that I have been called here in one of a pioneering program that is being conducted by VTU Yukti 2026. This is a techno and a cultural program that is first of its sorts being conducted here at Kalburgi. VTU ಮಾತ್ರ ಅಲ್ಲದೆ ಬಹಳಷ್ಟು ಕಾಲೇಜಸ್ ಯಾರ್ಯಾರು ಭಾಗವಹಿಸಬೇಕು ಅಂತ I was trying to inquire how many colleges have already registered. It seems the registrations are still on, but colleges from across this entire region are participating. So it is an immense huge potential that this program has. ಎಲ್ಲರೂ ಬಂದು ಅವರು technical papers present ಮಾಡ್ತಾ ಇದ್ದಾರೆ. They are also participating in a lot of cultural programs in which the students also will get to enjoy. Looking back at time, we always tell our school and college days were the best. So probably Yukti will give them a platform to remember all the memories of the best memories during college time as well. I congratulate the entire organizing team. Baswaraj ಅವರು ಇರಬಹುದು, ಅವ್ರ ಜೊತೆ ಇರೋರು ಎಲ್ಲ ಇಡೀ ಟೀಮ್ ಇರಬಹುದು. If I start taking names, the invite itself is one page long, so I'll not be taking any names because I hope nobody will take offense. But a special word of congratulations ತಮ್ಮೆಲ್ಲರಿಗೆ ನಾವು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಮಟ್ಟಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಸುಲಭ ಅಲ್ಲ. ಬಹಳಷ್ಟು ಕೋಆರ್ಡಿನೇಷನ್ ಮಾಡೋದು ಅವಶ್ಯಕತೆ ಇರುತ್ತೆ, ಬಹಳಷ್ಟು ನಾವು ಫಂಡ್ಸ್ ರೇಸ್ ಮಾಡೋದು ಅವಶ್ಯಕತೆ ಇರುತ್ತೆ, ಕಮ್ಯುನಿಕೇಶನ್ ಮಾಡೋದು ಅವಶ್ಯಕತೆ ಇದೆ ಬೇರೆ ಬೇರೆ ಕಾಲೇಜಸ್ ಅಲ್ಲಿ. ಸೊ ಐ ಕಂಗ್ರಾಚುಲೇಟ್ ದ ಎಂಟೈರ್ ಯುಕ್ತಿ 2024, 25, 26 ಇದು 3ನೇ ಎಪಿಸೋಡು, 3ನೇ ಬಾರಿ ನಡೀತಾ ಇದೆ. ಪ್ರತಿ ವರ್ಷ ಯುಕ್ತಿ ಅನ್ನೋದು ವಿದ್ಯಾರ್ಥಿಗಳ ಕಲೆ ಮತ್ತು ಅವರ ಟೆಕ್ನಿಕಲ್ ನಾಲೆಡ್ಜನ್ನು ವಿಶೇಷವಾಗಿ ಪ್ರದರ್ಶನ ಮಾಡಲಿಕ್ಕೆ ಮತ್ತು ಅದನ್ನು ಅಸೆಸ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರಮು ಕಳೆದ 3 ಬಾರಿಯಿಂದ ಸಕ್ಸಸ್ಫುಲ್ಲಾಗಿ ನಡೆದು ಬಂದಿದೆ. ಪ್ರತಿ ವರ್ಷವೂ ಇದರ ರಿಜಿಸ್ಟ್ರೇಷನ್ ಸಂಖ್ಯೆ ಹೆಚ್ಚಾಗ್ತಿದೆ. ಈ ಬಾರಿ VTU 2026 ಯುಕ್ತಿ 26 VTU ಬೆಳಗಾವಿಯಲ್ಲಿ ಒಂದು ಪ್ರೋಗ್ರಾಮ್ಗೆ 10,000 ಮಕ್ಕಳು ಭಾಗವಹಿಸಿದ್ರು ಅನ್ನೋದನ್ನ ಹೇಳೋದಕ್ಕೆ ಬಯಸ್ತೀನಿ. ಆರ್ಟಿಸ್ಟ್ ನಾನು ಕೇಳಬೇಡಿ, ನನಗೆ ಐಡಿಯಾ ಇರಲ್ಲ ಆರ್ಟಿಸ್ಟ್ ಎಲ್ಲ. ಸರ್, VTU turn president, VTU 10th difference will be done where the 90+ participate colleges are there. So what is the future of the VTU? VTU ನೋಡಿ, ಈಗಾಗಲೇ ಎಲ್ಲ ರಂಗದಲ್ಲಿ ಮೊದಲ VTU ಏನಾಯಿತು 2022 VTUನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದೀವಿ ಅದನ್ನು ವಿದ್ಯಾರ್ಥಿಗಳ ಮೂಲಕನೂ ಕೇಳಿ ಪಡಿಬೋದು. ನಾವು IDT ಇರ್ಬೋದು, ಇನೋವೇಟಿವ್ ಡಿಸೈನ್ ಥಿಂಕಿಂಗ್ ಅಂತೇಳಿ ಒಂದು ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. 1 ಕ್ರೆಡಿಟ್ ಕೋರ್ಸ್ನ ಈ ಸೆಮಿಸ್ಟ್ರಲ್ಲಿ ಫಸ್ಟ್ ಪಾರ್ಟ್, ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮನ್ನು ತಂದಿದ್ದೀವಿ. ಸೆಂಟ್ರಲೈಸ್ ಪ್ಲೇಸ್ಮೆಂಟ್ಸ್ ಎಲ್ಲನ್ನು ತಂದಿದ್ದೀವಿ. AI ಪ್ರತಿಯೊಂದು ಬ್ರಾಂಚ್ಗೂ ಕಾಮನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ MTech ಪ್ರೋಗ್ರಾಮನ್ನು ಇಂಡಸ್ಟ್ರಿ ಜೊತೆ ಟೈಅಪ್ ಮಾಡಿಕೊಂಡು ಪ್ರೈವೇಟ್ MTech ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಅದು ಕ್ವಾಂಟಮ್ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ ಇರ್ಬೋದು, ಇಂಥ ಅನೇಕ ಹೊಸ ಸಬ್ಜೆಕ್ಟ್ನಲ್ಲಿ MTech ಪ್ರೋಗ್ರಾಮನ್ನು ತರ್ತಿದ್ದೀವಿ. ನಾವು ಈ ಪ್ರೋಗ್ರಾಮನ್ನೆಲ್ಲ ಇಂಡಸ್ಟ್ರಿ ಜೊತೆ ಟೈಅಪ್ ಮಾಡಿಕೊಂಡು ಪ್ರೋಗ್ರಾಮನ್ನು ನಡೆಸ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಲೋಕಲಲ್ಲಿ MTech ಯಾರು ಇಂಡಸ್ಟ್ರಿಗಳು ಇಂಟ್ರೆಸ್ಟ್ ಇದ್ದರೆ ಅವರನ್ನು ಕರೆದು MTech ಪ್ರೋಗ್ರಾಮ್ಗೆ ಕರಿಕ್ಯುಲಮನ್ನು ಕೊಟ್ಟರೆ ನಾವು ಅಂಥ ಒಂದು MTech ಪ್ರೋಗ್ರಾಮನ್ನು ಲಾಂಚ್ ಮಾಡ್ತೀವಿ. ಮೊದಲ VTUಗೂ ಈಗಿನ VTU ಇಸ್ ರಿಮೈಂಡ್ ಆಸ್ ಅ VTU. ಆದರೆ VTUನ ಒಳಗೆ ಅನೇಕ ಬದಲಾವಣೆಗಳನ್ನು ನಾವು ಹೇಳಿ ತಂದಿದ್ದೀವಿ. ಇಡೀ ದೇಶದಲ್ಲಿ ಬೋಯಿಂಗ್ ಅನ್ನೋ ಕಂಪನಿ VTUನಲ್ಲಿ ರೆಕ್ರೂಟ್ಮೆಂಟ್ ಮಾಡಿದೆ. ಯಾವ ಪ್ರೈವೇಟ್ ಕಾಲೇಜಲ್ಲಿ, ಟಾಪ್ ಪ್ರೈವೇಟ್ ಕಾಲೇಜಲ್ಲೂ ರೆಕ್ರೂಟ್ಮೆಂಟ್ ಮಾಡಲಿಲ್ಲ. 35 ವಿದ್ಯಾರ್ಥಿಗಳನ್ನು ಇಂಟರ್ನ್ಶಿಪ್ಗೆ ಸೆಲೆಕ್ಟ್ ಮಾಡಿ 35,000 ಇಂಟರ್ನ್ಶಿಪ್ ಪರ್ ಮಂತ್ ಇಂಟರ್ನ್ಶಿಪ್ ಅಲೋಯನ್ಸ್ ಕೊಟ್ಟು ಅದರಲ್ಲಿ ಇವತ್ತು 18 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. 1 ವರ್ಷ ಟ್ರೈನಿಂಗ್ ಪಡೆದ ನಂತರ ಯಾರು ಬೆಟರ್ ಅನ್ನಿಸಿದೋ ಅವರಿಗೆ 18 ಜನ ವಿದ್ಯಾರ್ಥಿಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಇಂಥ ಬೋಯಿಂಗ್ ಅಂತ ಕಂಪನಿಯಲ್ಲಿ ಸಂಖ್ಯೆ ಇವತ್ತು 18 ಕಾಣ್ಬೋದು. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆಯನ್ನು ಹೆಚ್ಚು ವಿದ್ಯಾರ್ಥಿಗಳು ಕಲೆಯನ್ನು, ತಮ್ಮ ಟ್ಯಾಲೆಂಟನ್ನು ತೋರಿಸಿದಾಗ ಅಥವಾ ಸ್ಕಿಲ್ಲನ್ನು ತೋರಿಸಿದಾಗ ಅವರು ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ. ಇಂಥ ಹಲವಾರು ಕಂಪ್ನಿಗಳು, ಇನ್ಫೋಸಿಸ್ ಇರ್ಬೋದು,
ಮತ್ತು IBM ಇರ್ಬೋದು, ಮತ್ತು ಅಮೆಝಾನ್ ಇರ್ಬೋದು, ಇಂತಹ ಕಂಪ್ನಿಗಳನ್ನು ಸೆಂಟ್ರಲೈಸ್ ಪ್ಲೇಸ್ಮೆಂಟು VTU ಇತಿಹಾಸದಲ್ಲಿ ನಡೆದಿರಲಿಲ್ಲ. ಈ ಕಳೆದ 2 ವರ್ಷದಿಂದ ಈ ಸೆಂಟ್ರಲೈಸ್ ಪ್ಲೇಸ್ಮೆಂಟ್ ಮೂಲಕ ಉತ್ತರ ಕರ್ನಾಟಕದ ಭಾಗದ ಮಕ್ಕಳಿಗೂ ಅವಕಾಶವನ್ನು ಇಂಥ ಕಂಪ್ನಿಗಳಲ್ಲಿ ರಿಕ್ರೂಟ್ ಆಗೋಕ್ಕೆ ಅವಕಾಶಗಳನ್ನು ಈ ವಿಶ್ವವಿದ್ಯಾಲಯ ಒದಗಿಸ್ಕೊಟ್ಟೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೀನಿ. Sir, what is the goal, future of the KKR students? ಡೆಫಿನೆಟ್ಲಿ ನಾವು ಉತ್ತರ ಕರ್ನಾಟಕದ KKR ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂದಿನ ಬಾರಿ ಈಗಾಗಲೇ ಬಿಲ್ಡಿಂಗ್ಗಳು ಬರ್ತಾ ಇದೆ, ಬಿಲ್ಡಿಂಗ್ ಕೊರತೆ ಇದೆ ಸೆಂಟ್ರಲ್ಲಿ, ಮತ್ತು ಎಕ್ಸ್ಪ್ಯಾನ್ಷನ್ಗೂ ಜಾಗದ ಕೊರತೆ ಇದೆ. ಸರ್ಕಾರ ಜಾಗ ಕೊಟ್ಟರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ಉತ್ತರ ಕರ್ನಾಟಕ ಗುಲ್ಬರ್ಗಾದಲ್ಲಿರಬೇಕು. ಒಂದಷ್ಟು ಸ್ಕಿಲ್ ಸೆಂಟರ್ಗಳನ್ನು ಮಾಡಿ, ಆ ಸ್ಕಿಲ್ ಸೆಂಟರ್ ಮಾಡೋದೊಂದೇ ಅಲ್ಲ, ಮಕ್ಕಳಿಗೆ ಇಲ್ಲಿ ಅಕಾಮಿಡೇಷನ್ನು ಕ್ರಿಯೇಟ್ ಮಾಡೋಕ್ಕೆ ಹಾಸ್ಟೆಲನ್ನು ಮಾಡ್ತೀವಿ. ಅದರ ಯೋಜನೆ ತಯಾರಾಗ್ತಾ ಇದೆ. ಕೇವಲ ಇನ್ನು 6 ತಿಂಗಳಲ್ಲಿ ಅದರ ಕಟ್ಟಡವನ್ನು ಶುರು ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. So government college students also are very great in their skills but not getting the platform. So what? ನಾವು ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಅಫಿಲಿಯೇಟೆಡ್ ಕಾಲೇಜ್ಗೂ ಮತ್ತು ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರಿಗೂ ಸ್ಕಿಲ್ನೆಲ್ಲ ಎಕ್ಸ್ಪೋಜರ್ಗೆ ಅವಕಾಶ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಈಗಾಗಲೇ ಬೆಳಗಾವಿಯಲ್ಲಿ ರೂಪಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅದೇ ಇದನ್ನು ಮಾಡೆಲನ್ನು ಗುಲ್ಬರ್ಗಾದಲ್ಲೂ ರಿಪೀಟ್ ಮಾಡ್ತೀವಿ ಮತ್ತು ಮೈಸೂರಿನಲ್ಲೂ ರಿಪೀಟ್ ಮಾಡ್ತೀವಿ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀವಿ. Sir, what will you like to tell the future of the Kalyan Karnataka students? ಎಲ್ಲರಿಗೂ ಅವಕಾಶಗಳಿದೆ. ಇವತ್ತು ನಾವು ಕಲ್ಯಾಣ ಕರ್ನಾಟಕ ಬೆಂಗಳೂರು ಅಂತ ಹೇಳೋಂಗಿಲ್ಲ. ಇವತ್ತು ಟೆಕ್ನಾಲಜಿಯನ್ನು ಯಾರು ಎಲ್ಲಿಂದ ಬೇಕಾದ್ರೆ ಕಲಿಯುವಂಥ ಅವಕಾಶಗಳು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿದೆ. ಅದರಿಂದ ವಿದ್ಯಾರ್ಥಿಗಳ ಒಂದು ಮನಸ್ಸನ್ನು ಮಾಡಿ, ದೆರ್ ವಿಲ್ ಬಿ ನೋ ಶಾರ್ಟ್ ಕಟ್ ಫಾರ್ ಎ ಸಕ್ಸಸ್, ಶಾರ್ಟ್ ಪಾತ್ ಫಾರ್ ದಿ ಸಕ್ಸಸ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದಾದರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಮಕ್ಕಳು ಬೆಂಗಳೂರಿನ ಮಕ್ಕಳಿಗಿನ್ನ ಏನೂ ಕಡಿಮೆ ಇಲ್ಲ. ಅದನ್ನು ನಾವು ಸ್ಕಿಲ್ ಮೂಲಕ ಈಗಾಗಲೇ ಅಸೆಸ್ ಮಾಡಿ ಸ್ಕಿಲ್ ಕಾಂಪಿಟೇಷನನ್ನು ಮಾಡಿ ಮಕ್ಕಳಿಗೆ ಇವತ್ತು ಬಹುಮಾನವನ್ನು ಸ್ಟೇಜ್ ಮೇಲೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಅತಿ ಹೆಚ್ಚು ಹ್ಯಾಕಥಾನ್ಗಳಿರ್ತವೆ. ಮುಂದಿನ ದಿನಗಳಲ್ಲಿ ಹ್ಯಾಕಥಾನ್ ಮೂಲಕನೇ ಪ್ಲೇಸ್ಮೆಂಟು, ನಾಟ್ ದಿ ಟೆಸ್ಟ್. ಹ್ಯಾಕಥಾನ್ಗಳನ್ನು ಕಾಂಪಿಟೇಷನ್ನ ಅರೇಂಜ್ ಮಾಡಿ, ಹ್ಯಾಕಥಾನ್ಗಳನ್ನ ಕಂಪ್ನಿಗಳು ಅರೇಂಜ್ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಟ್ಯಾಲೆಂಟ್ ಇದೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಈ ರಿಟರ್ನ್ ಟೆಸ್ಟ್ ಅನ್ನೋದು ಇರೋದಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. Right, thank you.